ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬಂದಿದ್ದೇನೆ, ತಾವೆಲ್ಲ ಕ್ಷಮಿಸಬೇಕು. ಮೊದಲನೇದಾಗಿ ಇವತ್ತು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅಂದರೆ ಇದು ಕೋವಿಡ್ ಬಂದಂಥ ರೋಗಿಗೆ ಅವ್ರಿಗೆ ಇಷ್ಟೊತ್ತಿಗಾಗಲೇ ತಮಗೆಲ್ಲ ಈ ಕೇಸ್ ಹಿಸ್ಟ್ರಿ, ಈ ಕೇಸ್ ಸಿನೇರಿಯೋ ಬಗ್ಗೆ ತಮಗೆಲ್ಲ ಪರಿಚಯ ಆಗಿದೆ. ಸೊ 2 ಹಿಪ್ ಜಾಯಿಂಟು, 1 ಎಲ್ಬೋ ಜಾಯಿಂಟು, ಅದು ಬಹಳ ಅಪರೂಪದ ಒಂದು ಕಾಂಪ್ಲಿಕೇಶನ್. ಏನೋ ಒಂದು 1 in 10 millions ಇರ್ಬೋದು, 1 in a crore ಮೇ ಬಿ. ಸೊ ಅಂಥ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಈ ವ್ಯಾಪಾರೀಕರಣದ ಈ ಕಾಲಘಟ್ಟದಲ್ಲಿ ಇಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಒಂದು ಐ ಥಿಂಕ್ ಇಲ್ಲಿ 3 ವಿಚಾರ ಇದೆ. ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್ ಆ್ಯಂಡ್ ಮೆಡಿಕಲಿ ಡಿಮ್ಯಾಂಡಿಂಗ್. ಅದರ ಜೊತೆಗೆ ಆ ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ನು ಮಾಡೋದೇ ಕಷ್ಟ ಇತ್ತು, ಮುಟ್ಟಿ ನೋಡೋದೇ ಏನೋ ಒಂದು ಅಸ್ಪೃಶ್ಯತೆ ಇತ್ತು. ಯಾವ ರೀತಿ ಇತ್ತು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸ್ವಂತ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ತಂದೆ ತಾಯಿಯನ್ನು ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಕಾಲಘಟ್ಟ ಅದು ಕೋವಿಡ್ ಅಂತ. ಅದಕ್ಕೋಸ್ಕರ ಯಾವ ರೀತಿ ಆಯಿತು ನೋಡಿ, ಅವಾಗ ಕೊನೆಗೆ ಅದು ಕೋವಿಡ್ ಹರಡ್ತಾ ಇದ್ದದ್ದು ಉಸಿರಾಟದ ಮೂಲಕ. ಸೊ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಮೇಲೆ ಆತನ ಅಂತ್ಯಕ್ರಿಯೆಗೂ ಕೂಡ ಅವ್ರನ್ನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಆವಾಗ ನಾವೆಲ್ಲ ಹೇಳಿ, ಇವಾಗ ಕೋವಿಡ್ ಬಂದಂಥ ವ್ಯಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ, ಅವನು ಪ್ರಾಣ ಹೋದ್ಮೇಲೆ ಮುಟ್ಟಿದ್ರೆ ಏನು, ಯಾಕೆಂದ್ರೆ ಅವನು ಉಸಿರಾಡಲ್ಲ, ಸಿಂಪಲ್. ಅದಕ್ಕೋಸ್ಕರ ಅಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದನ್ನ ಇನ್ ಮೈ ಒಪಿನಿಯನ್ ಇಟ್ ಈಸ್ ಸಾರ್ಟ್ ಆಫ್ ಎ ಮೆಡಿಕಲ್ ಆರ್ ಸರ್ಜಿಕಲ್ ಮಿರಾಕಲ್ ಅಂತ ಹೇಳಬೇಕಾಗುತ್ತೆ. ಇಟ್ ಈಸ್ ಸಾರ್ಟ್ ಆಫ್ ಎ ಸರ್ಜಿಕಲ್ ಆ್ಯಂಡ್ ಮೆಡಿಕಲ್ ಮಿರಾಕಲ್. ಒಂದು ಯಾಕೆಂದರೆ ಈ ಟೆಕ್ನಿಕಲಿ ಇಟ್ ಈಸ್ ಚಾಲೆಂಜಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಕ್ಯಾಲ್ಸಿಫಿಕೇಶನ್ ಆದರೆ ಕಲ್ತರ ಆಗ್ಬಿಟ್ಟಿರುತ್ತದು. ಸೊ ಅದನ್ನೆಲ್ಲ ಅವ್ರು ಕೋರಿಂಗ್ ಮಾಡಬೇಕು, ಅದನ್ನು ದೆನ್ ಆರ್ಟಿಫಿಷಿಯಲ್ ಪ್ರಾಸ್ಥೆಸಿಸ್ನ ಫಿಕ್ಸ್ ಮಾಡಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ 1.5 ವರ್ಷ ಆಯ್ತಾ ಈಗ, 2 years. ಸೊ 2 years. ಸೊ 2 years ಆದಮೇಲೂ ಈ ಸಸ್ಟೈನಿಂಗ್. ಎಷ್ಟೋ ಸರಿ ನೋಡ್ಬೋದು, ಕೆಲವರು ನೀ ರೀಪ್ಲೇಸ್ಮೆಂಟ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗಿದೆ. ಸೊ ಕೆಲವ್ರು ಏನಾಗಿದೆ, ನೀ ರೀಪ್ಲೇಸ್ಮೆಂಟ್ ಆದಮೇಲೆ ಇನ್ನೂ ಜಾಸ್ತಿ ಕುಂಟಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಹಳ ಇದು ಸರ್ಜಿಕಲ್ ಅವರದ್ದು ಸರ್ಜಿಕಲ್ ಎಕ್ಸ್ಪರ್ಟೈಸ್ ಅಂದರೆ ಈಸ್ ಬೇಸಿಕಲಿ ವೆರಿ ಅಕಂಪ್ಲಿಷ್ಡ್ ಆರ್ಥೋಪೆಡಿಕ್ ಸರ್ಜನ್. ಅದೊಂದು. ಜೊತೆಗೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟು. ಯಾವುದೇ ಒಂದು ಕಾಯಿಲೆಗೆ ತೀರ್ಮಾನ ಮಾಡೋದು, ಇದಕ್ಕೆ ಏನು ಮಾಡಬೇಕು ಮಾಡಬಾರ್ದು. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್, ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್. 3ನೇದು, ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದಿ ಡಿಸೀಸ್. ಸೊ ಈ 3 ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು. ಎಷ್ಟೋ ಸರಿ ಟ್ರೀಟ್ಮೆಂಟಿಂದ 10 ವರ್ಷ ಬದುಕ್ತಿದ್ದೇನೋ, ಟ್ರೀಟ್ಮೆಂಟಿಂದ ಒಂದು 2 ವರ್ಷ ಬದುಕ್ಬೋದು. ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಬಹಳ ಮುಖ್ಯ. ಇಲ್ಲಿ ಇನ್ನೊಂದು ಬಹಳ ಐ ಥಿಂಕ್ ಮೋರ್ ದೆನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ಮೋರ್ ದೆನ್ ಮೆಡಿಕಲ್ ಚಾಲೆಂಜಸ್, ಮೋರ್ ದೆನ್ ದಿ ಔಟ್ಕಮ್. ಏನಪ್ಪ ಅಂದರೆ, ಅದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅಂದರೆ ನಮಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು ಅಂತ. ಇಲ್ಲಿ ಬುದ್ಧಿವಂತಿಕೆನೂ ಇದೆ, ಹೃದಯವಂತಿಕೆನೂ ಇದೆ, ಮಾನವೀಯತೆಯೂ ಇದೆ. ಆಮೇಲೆ ಇದೆಲ್ಲ ಮಾಡಬೇಕಾದ್ರೆ ಬಹಳ ರಿಸ್ಕ್ ತಗೋಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈ ರಿಸ್ಕ್ ಯಾವಾಗ ತಗೋಬೋದು ಅಂದರೆ, ಇಲ್ಲಿ ರೋಗಿಯ ಅವರ ಕುಟುಂಬದ ಅನುಮತಿನೂ ಬೇಕಾಗುತ್ತೆ ಇಲ್ಲಿ. ಅಂದರೆ ಇವತ್ತು ವೈದ್ಯರುಗಳಿಗೆ ಏನಾಗಿದೆ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವೈದ್ಯರುಗಳು ಬಹಳ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಅಧ್ಯಯನ ಇದೆ, ಈಗ 2-3 ಅಧ್ಯಯನ ಬಂದಿದೆ. ಈ ಇವತ್ತೇನಾಗಿದೆ,
ಜನರ ಅಥವಾ ರೋಗಿಗಳ ನಿರೀಕ್ಷೆ ಮತ್ತು ಅಪೇಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವನ್ ಸಾವನ್ನಪ್ಪಿದ ರೋಗಿ ಆಸ್ಪತ್ರೆಗೆ ತಂದಂತ ಸಂದರ್ಭದಲ್ಲಿ ಅವನನ್ನ ನೀವು ಜೀವಂತ ಮಾಡಿ ವಾಪಸ್ ಕಳಿಸ್ಬೇಕು ಅನ್ನುವ ಕಾಲಘಟ್ಟದಲ್ಲಿದ್ದೇವೆ. ಅದರಿಂದ ಇವತ್ತು ವೈದ್ಯರ ಆಧುನಿಕ ಈ ಕಾಲಘಟ್ಟದಲ್ಲಿ ವೈದ್ಯರ ಆಯಸ್ಸು ಏನಾಗಿದೆ, 10 ರಿಂದ 12 ವರ್ಷ ಕಡಿಮೆ ಆಗಿದೆ. ಈಗ ನೋಡ್ಬೋದು